ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ಡಾಕುಳಗಿ. ಇದೀಗ ಮುಖ್ಯಾಂಶಗಳು. ಕಬ್ಬು ಬೆಳೆಗಾರರಿಂದ ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆ. ನಮ್ಮ ಕಾರ್ಖಾನೆಗೆ ನಾವು ಬೀಗ ಜಡಿದು ವಸೂಲಿ ಮಾಡುತ್ತೇವೆ ಎಂದ ರೈತರು, ಪೊಲೀಸರು ಮತ್ತು ರೈತರ ಮಧ್ಯೆ ಮಾತಿನ ಚಕಮಕಿ. ಭಾರತ್ ವಿದ್ಯಾರ್ಥಿ ಫೆಡರೇಷನ್ ವತಿಯಿಂದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಭಗತ್ ಸಿಂಗ್ ಅವರ 114ನೇ ಜನ್ಮದಿನಾಚರಣೆ. ಚಿಕ್ಕ ವಯಸ್ಸಿನಲ್ಲಿ ದೇಶಕ್ಕಾಗಿ ಭಗತ್ ಸಿಂಗ್ ಹೋರಾಡಿದ್ರು. ಶ್ರೀ ವಿಜಯ್ ಸಿಂಗ್. ಸರ್ಕಾರಿ ನೌಕರ ಭವನದಲ್ಲಿ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ. ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ. ಗುರುವಿಗೆ ಸಮಾಜದಲ್ಲಿ ಬಹುದೊಡ್ಡ ಸ್ಥಾನವಿದೆ. ಪ್ರಭು ಚೌಹಾಣ್. ಪ್ರತ್ಯೇಕ ತಂದೆ ಪ್ರಭು ಚೌಹಾಣ್ ಅವರ ನಕಲಿ ಜಾತಿ ಪ್ರಮಾಣ ಪತ್ರ ಕುರಿತು ಇಂದು ನಡೆದ ವಿಚಾರಣೆ ಮತ್ತೆ ಅಕ್ಟೋಬರ್ 8ಕ್ಕೆ ಮುಂದೂಡಿಕೆ. ಫಲಿತಾಂಶಕ್ಕಾಗಿ ರಾಜ್ಯದ ಜನತೆ ಆತುರದಿಂದ ಕಾಯುತ್ತಿದ್ದಾರೆ. ಶ್ರೀ ರವೀಂದ್ರ ಸ್ವಾಮಿ. ಔರಾದ್ ಪಶು ಆಸ್ಪತ್ರೆಯಲ್ಲಿ ವಿಶ್ವ ರೇಬಿಸ್ ದಿನಾಚರಣೆ ನಿಮಿತ್ತ ಉಚಿತ ರೇಬಿಸ್ ಲಸಿಕಾ ಕಾರ್ಯಕ್ರಮ ಹಾಗೂ ರೇಬಿಸ್ ಜಾಗೃತಿ ಶಿಬಿರ ಆಯೋಜನೆ. 25 ನಾಯಿಗಳಿಗೆ ಲಸಿಕೆ ನೀಡಲಾಗಿದೆ. ಡಾಕ್ಟರ್ ರಾಜ್ಕುಮಾರ್. ಬೀದರ್ ನಗರದ ಭಗತ್ ಸಿಂಗ್ ವೃತ್ತದಲ್ಲಿ ಭಗತ್ ಸಿಂಗ್ ಅವರ 114ನೇ ಜನ್ಮದಿನ ಆಚರಣೆ. ವಿಜಯಕುಮಾರ್ ಸೋನಾರೆ ನೇತೃತ್ವದಲ್ಲಿ ಭಗತ್ ಸಿಂಗ್ ಪುತ್ಥಳಿಗೆ ಪುಷ್ಪ ನಮನ. ಜಿಲ್ಲಾ ಸಂಕೀರ್ಣ ನಿರ್ಮಾಣ ವಿಷಯದಲ್ಲಿ ಶಿಕ್ಷಕರ ದಿನಾಚರಣೆ. ವೇದಿಕೆ ಮೇಲೆ ಶಾಸಕ ರಹೀಂ ಖಾನ್ ಮತ್ತು ಮಂತ್ರಿ ಪ್ರಭು ಚೌಹಾಣ್ ಅವರ ಮಧ್ಯೆ ಮಾತಿನ ಚಕಮಕಿ. ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ನಿರ್ಮಾಣ ಮಾಡುವುದಾಗಿ ಚೌಹಾಣ್ ಅವರಿಂದ ಸ್ಪಷ್ಟನೆ. ಬೀದರ್ನ ಜನವಾಡ ಬಳಿ ಇರುವ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಗೆ ರೈತರು ಮುತ್ತಿಗೆ ಹಾಕಿ ಬೀಗ ಹಾಕಲು ರೈತರು ಮುಂದಾದರು. ಕೆಲಕಾಲ ರೈತರು ಮತ್ತು ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ಜರುಗಿತು. ರೈತರಿಗೆ ನೀಡಬೇಕಾದ ಕಬ್ಬಿನ ಬಾಕಿ ಹಣ ನೀಡಲು ಒತ್ತಾಯಿಸಿ ಕಬ್ಬು ಬೆಳೆಗಾರರಿಂದ ಪ್ರತಿಭಟನೆ ನಡೆಯಿತು. ರೈತರನ್ನ ಬಂಧಿಸಲು ಪೊಲೀಸರು ಮುಂದಾದಾಗ ಅವರ ವಾಹನ ತಡೆದು ರೈತರು ಪ್ರತಿಭಟನೆ ನಡೆಸಿದರು. ಕಾರ್ಖಾನೆಯ ಅಧ್ಯಕ್ಷರಾದ ಶ್ರೀ ಡಿ.ಕೆ. ಸಿದ್ದರಾಮ್ ಅವರ ವಿರುದ್ಧ ಘೋಷಣೆ ಕೂಗಿದ್ರು. ಮೊದಲು ಬಾಕಿ ಹಣ ಕೊಡಿ, ಇಲ್ಲವೇ ಕಾರ್ಖಾನೆಗೆ ಬೀಗ ಹಾಕುತ್ತೇವೆಂದು ಕಬ್ಬು ಬೆಳೆಗಾರರು ಕೆಲಕಾಲ ಹಠ ಹಿಡಿದರು. ರೈತ ಸಂಘದ ಅಧ್ಯಕ್ಷರಾದ ಶ್ರೀ ಸಿದ್ದರಾಮಪ್ಪ ಆಣದುರೆ, ಶ್ರೀಮಂತ್ ಬಿರಾದಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ನೂರಾರು ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಭಾರತ್ ವಿದ್ಯಾರ್ಥಿ ಫೆಡರೇಷನ್ ವತಿಯಿಂದ ನಗರದ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ವೀರ ಹೋರಾಟಗಾರ ಭಗತ್ ಸಿಂಗ್ ಅವರ 114ನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಭಗತ್ ಸಿಂಗ್ ಕಂಡ ಕನಸಿನ ಭಾರತ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಪಣ ತೊಡೋಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ವಿಜಯ್ ಸಿಂಗ್ ಅವರು ಮಾತನಾಡಿ, ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಭಗತ್ ಸಿಂಗ್ ಅವರು ದೇಶಕ್ಕಾಗಿ ಹೋರಾಟ ಮಾಡಿ ತಮ್ಮ ಪ್ರಾಣಾರ್ಪಣೆ ಮಾಡಿದ್ದಾರೆ. ಅಂದು ಅವರು ಹೋರಾಡಿದ್ದಕ್ಕಾಗಿ ಇಂದು ನಾವು ಒಂದಿಷ್ಟು ಸ್ವತಂತ್ರದ ಜೀವನ ಸಾಗಿಸುತ್ತಿದ್ದೇವೆ ಎಂದು ನುಡಿದರು. ದೇಶಕ್ಕಾಗಿ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಮುಂತಾದ ಅನೇಕ ಜನರು ಹೋರಾಟ ಮಾಡಿದರು. ಭಗತ್ ಸಿಂಗ್ ಅವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ 1931ರಲ್ಲಿಯೇ ತೀರಿಕೊಂಡರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಲು ಜನತೆಗೆ ಪ್ರೇರಣೆ ನೀಡಿದ ಏಕೈಕ ವ್ಯಕ್ತಿ ಎಂದರೆ ಅವರು ಭಗತ್ ಸಿಂಗ್ ಮಾತ್ರ ಎಂದು ವಿಜಯ್ ಸಿಂಗ್ ಅವರು ತಿಳಿಸಿದರು. ಇಂದಿನ ಯುವಕರಿಗೆ ಭಗತ್ ಸಿಂಗ್ ಪ್ರೇರಣೆಯಾಗಿದ್ದಾರೆ. ಇಂದು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ಸಾಗಬೇಕಾಗಿದೆ. ಅವರು ಮಾಡಿದ ತ್ಯಾಗ ನಮ್ಮಿಂದ ಮಾಡಲು ಸಾಧ್ಯವಾಗದಿದ್ದರೂ ಒಂದಿಷ್ಟು ದೇಶ ಸೇವೆ ಮಾಡೋಣ ಎಂದು ಹೇಳಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಭಾರತ್ ವಿದ್ಯಾರ್ಥಿ ಫೆಡರೇಷನ್ ಅಧ್ಯಕ್ಷರಾದ ಅರುಣ್ ಕೋಡ್ಗೆ, ಫೆಡರೇಷನ್ ರಾಜ್ಯ ಉಪಾಧ್ಯಕ್ಷರಾದ ಶಿವಕುಮಾರ್ ಮ್ಯಾಗಳಮನಿ, ನಗರಸಭೆ ಸದಸ್ಯರಾದ ದಿಗಂಬರ್ ಮಡಿವಾಳ್, ಕಾಲೇಜಿನ ಪ್ರಾಚಾರ್ಯರಾದ ಪ್ರಭು ಹೊಸಳ್ಳಿ, ಅಮರ್ ಗಾದ್ಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅದಕ್ಕಾಗಿ ಈಗ ನಾನೇನು ಜಾಸ್ತಿ ಹೇಳಕ್ ಹೋಗೋದಿಲ್ಲ. ಭಗತ್ ಸಿಂಗ್ ಅವರು ಅಂದ್ರೆ ಎಲ್ಲರಿಗೂ ಗೊತ್ತು. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ತಮ್ಮ ಜೀವನವನ್ನೇ ಬಲಿ ಕೊಟ್ಟರು. ಅವರೆಲ್ಲ ಆವಾಗ ಇಂಥ ಕೆಲಸ ಮಾಡೋದ್ರಿಂದ ಯೋಚನೆ ಮಾಡಿ ಇಂಥ ಕೆಲಸ ಮಾಡಿದ್ದಕ್ಕೆ ನಾವೆಲ್ಲ ಈ ತರ ಕೂತ್ಕೊಂಡಿದ್ದೀವಿ. ಆವಾಗ ಅವರು ಇಂಥ ಏನು ಮಾಡ್ತಾ ಇದ್ದಾರೆ. ಇವತ್ತು ಬ್ರಿಟಿಷ್ ಅವರು ನಮ್ಮ ಮೇಲೆ ಏನೋ ಮಾಡ್ತಾ ಇದ್ದಂತ ಒಂದು
ಯಾರ ಮೇಲೆ ದ್ವೇಷ ಮಾಡಿಲ್ಲ. ಅವ್ರು ಬರೀ ನಮ್ಮ ಜನರು ಈ ಬ್ರಿಟಿಷರಿಂದ ಮುಕ್ತರಾಗಬೇಕು ಅಂತ ಅವರು ಹೋರಾಟ ಮಾಡಿದ್ರು. ಅವರೇ ಅಂತಲ್ಲ, ಅಷ್ಟೇ ಬಹಳಷ್ಟು ಜನ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಬಹಳಷ್ಟು ಜನ ಈ ತರ ಕೆಲಸ ಮಾಡಿದ್ರು, ಹೋರಾಟ ಮಾಡಿದ್ರು. ನಿಮ್ಗೆ ಗೊತ್ತಿಲ್ಲ, ಜವಾಹರ್ಲಾಲ್ ನೆಹರು ಅವರು 9 ವರ್ಷ ಅವರು ಜೈಲಲ್ಲಿ, ಅವರು ಜೈಲಲ್ಲಿ ಬಹಳಷ್ಟು ಜನ ಈ ತರ ಅವ್ರು ಬಲಿದಾನ ಮಾಡಿದ್ದಕ್ಕೆ ನಾವೆಲ್ಲ ಆರಾಮಾಗಿ ಸ್ವಲ್ಪ ಹೋರಾಡ್ತಾ ಇದ್ದೀವಿ, ನಡೀತಾ ಇದ್ದೀವಿ. ಬ್ರಿಟಿಷ್ ಜೊತೆ ಇರುವಾಗ ಬಹಳಷ್ಟು ದೇಶ ಇನ್ನೊಂದು 20 ವರ್ಷ 30 ವರ್ಷ ಹಿಂದೆ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ. ನಾನು ಹೇಳೋದೇನಂದ್ರೆ, ಅವರ ಭಗತ್ ಸಿಂಗ್ ಅವರು ವಯಸ್ಸೆಷ್ಟು, ಅವ್ರಿಗೆ 24-25 ಇತ್ತು ಅಷ್ಟೇ. ಅವರು ಯಾವಾಗ ಅವರು ಇದು ಮಾಡಿದ್ರು. ಆದರೆ ಅದಾದ್ಮೇಲೆ ಅವರು 31ರಲ್ಲಿ ತೀರ್ಕೊಂಡ್ರು, 1931ರಲ್ಲಿ ತೀರ್ಕೊಂಡ್ರು. ಅದಾದ್ಮೇಲೆ ಯಾವಾಗ ಸ್ವಾತಂತ್ರ್ಯ ಸಿಕ್ತು, ನಮ್ಮ ಸ್ವಾತಂತ್ರ್ಯ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೀದರ್, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಉಪನಿರ್ದೇಶಕರ ಕಚೇರಿ ಹಾಗೂ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಗರದ ಸರ್ಕಾರಿ ನೌಕರರ ಸಮುದಾಯ ಭವನದ ಸಭಾಂಗಣದಲ್ಲಿ 2021-22ನೇ ಸಾಲಿನ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ಪಶುಸಂಗೋಪನೆ ಸಚಿವರಾದ ಶ್ರೀ ಪ್ರಭು ಚವ್ಹಾಣ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಪ್ರಭು ಚವ್ಹಾಣ್ ಅವರು, ಗುರುವಿಗೆ ಸಮಾಜದಲ್ಲಿ ದೊಡ್ಡ ಸ್ಥಾನವಿದೆ, ಹೀಗಾಗಿ ಗುರುವಿಗೆ ವಂದನೆ ಸಲ್ಲಿಸುತ್ತೇನೆ, ಏಕೆಂದರೆ ಒಂದು ಕಾಲದಲ್ಲಿ ನಾನು ಕೂಡ ಒಬ್ಬ ಗುರುವಿನ ಶಿಷ್ಯನಾಗಿದ್ದೆ ಎಂದು ತಿಳಿಸಿದರು. ಡಾಕ್ಟರ್ ರಾಧಾಕೃಷ್ಣನ್ ಅವರು ಒಂದು ಸಣ್ಣ ಕುಟುಂಬದಲ್ಲಿ ಬೆಳೆದು ಮಕ್ಕಳ ದೊಡ್ಡ ಗುರುವಾಗಿ ಬೆಳೆದರು. ಕೊನೆಗೆ ನನ್ನ ದೇಹಾಂತವಾದ ನಂತರ ನನ್ನ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆ ಎಂದು ಆಚರಿಸಿ ಎಂದು ಹೇಳಿದರು. ಹೀಗಾಗಿ ಅವರು ಇತಿಹಾಸದಲ್ಲಿ ಅಮರರಾದರು ಎಂದು ಚವ್ಹಾಣ್ ತಿಳಿಸಿದರು. ಎಲ್ಲಿಯವರೆಗೆ ಸೂರ್ಯಚಂದ್ರರ ಬೆಳಕು ಈ ಭೂಮಿ ಮೇಲೆ ಇರುತ್ತದೆಯೋ ಅಲ್ಲಿಯವರೆಗೆ ಗುರುವಿನ ಸ್ಥಾನಮಾನ ಗೌರವದಿಂದ ಇರುತ್ತದೆ ಎಂದು ಹೇಳಿದರು. ಶಾಸಕ ರಹೀಂ ಖಾನ್ ಅವರು ಮಾತನಾಡಿ, ಇಂದು ಸಣ್ಣ ಸ್ಥಾನದಿಂದ ಹಿಡಿದು ದೇಶದ ಅತ್ಯುನ್ನತ ಸ್ಥಾನದಲ್ಲಿರುವ ಪ್ರತಿಯೊಬ್ಬರಿಗೂ ಗುರುವಿನ ಆಶೀರ್ವಾದ ಬೇಕೇ ಬೇಕು. ಗುರುವಿನಿಂದಲೇ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಏರುತ್ತಾನೆ. ಕಲಾವಿದ ಒಂದು ಕಲ್ಲನ್ನು ಸುಂದರ ಮೂರ್ತಿಯನ್ನಾಗಿ ನಿರ್ಮಾಣ ಮಾಡಿ ಹೆಸರು ಗಳಿಸಿಕೊಳ್ಳುವಂತೆ ಏನೂ ಅರಿಯದ ಮಕ್ಕಳನ್ನು ಸರ್ವಾಂಗ ಸುಂದರ ಶಿಲ್ಪಿಯನ್ನಾಗಿ, ಈ ದೇಶದ ಉತ್ತಮ ನಾಗರಿಕನನ್ನಾಗಿ ನಿರ್ಮಾಣ ಮಾಡುವ ಶಕ್ತಿ ಶಿಕ್ಷಕರ ಕೈಯಲ್ಲಿರುತ್ತದೆ ಎಂದು ಅಭಿಪ್ರಾಯಪಟ್ಟರು. ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಶ್ರೀಮತಿ ಮಾಧುರಿ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ, ನನಗೆ ಇಂದು ಲಭಿಸಿದ ಪ್ರಶಸ್ತಿ ನನ್ನ ಏಳಿಗೆಗೆ ಕಾರಣೀಭೂತರಾದ ತಂದೆ ತಾಯಿಗಳಿಗೆ, ಗುರುವೃಂದದವರಿಗೆ ಹಾಗೂ ಶಾಲೆಯ ಸಿಬ್ಬಂದಿಗಳಿಗೆ ಹಾಗೂ ಮುದ್ದು ಮಕ್ಕಳಿಗೆ ಸಮರ್ಪಿಸುತ್ತೇನೆ ಎಂದು ತಿಳಿಸಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗಂದ್ಗೆ, ಬುಡಾ ಅಧ್ಯಕ್ಷರಾದ ಬಾಬು ವಾಲಿ, ಪಾಂಡುರಂಗ್ ದೇವಲ್ದಾರ್, ರವೀಂದ್ರ ರೆಡ್ಡಿ, ಸಂಜೀವ್ ಸೂರ್ಯವಂಶಿ, ವೈಜನಾಥ್ ಸಾಗರ್ ಸೇರಿದಂತೆ ಅನೇಕರು ಭಾಗವಹಿಸಿದರು. दिन है, गुरु को नमन करने का, वंदन करने का दिन है. मैं सबसे पहले सबको वंदन करता हूँ, नमन करता हूँ, क्योंकि मैं भी किसी का स्टूडेंट हूँ. मुझे भी मेरे गुरु ने पढ़ाया है, घड़ाया है, आपके सामने बोलने का ताकत दिया है. इसलिए मेरे लिए गुरु बहुत बड़ा स्थान है. ये गुरु का बहुत बड़ा स्थान है. और 5 सितंबर को हमारा टीचर डे होता है. कोविड से आज टीचर डे जिला की ओर से मनाया जा रहा है. डॉक्टर सर्वपल्ली राधाकृष्णन भारत के दूसरे राष्ट्रपति, उपराष्ट्रपति, एक सादे टीचर के रूप में छोटे से घर में, छोटे से स्कूल में गरीब माँ बाप का बेटा टीचरों से कि आपके बारे में हम कितने वर्ड्स भी बोले तो कम है. टीचर्स बहुत बड़ा एक ग्रुप होता है जो मां के बाद उसका बच्चे का अगर सेकंड फ्यूचर नहीं बनता है तो वो टीचर्स के हाथ में. आपको मालूम होना चाहिए आज पूरे देश, पूरी दुनिया में जितने लोग छोटे से लेकर बड़े से बड़े तक है, चाहे कोई भी लीडर हो, चाहे कोई भी ऑफिसर हो,
चाहे हमारे देश के बॉर्डर पे जितने भी आर्मी के लोग सेवा कर रहे हैं, डॉक्टर्स है, इंजीनियर्स है, जवान है, किसान है, इसमें टीचर्स का एक बहुत बड़ा ग्रुप है। जब बच्चा मां के घर से स्कूल को जाता है तो सबसे पहले टीचर के हाथ में उसको बहुत बड़ा रोल, बहुत बड़ा टीचर्स उसको बहुत बड़ा डायमंड का रोल करते हैं। मैं एक दो बात बोलना चाहता हूं, स्पेशली टीचर्स को। आपको मालूम है कई मंदिर में हो गए और कई जगह जहां पे भक्ति है ಇವತ್ತು ಶಿಕ್ಷಕರ ದಿನಾಚರಣೆ ನಿಮಿತ್ತ ನನ್ನನ್ನು ಈ ಸ್ಥಾನಕ್ಕೆ ತಂದು ನಿಲ್ಲಿಸಿರುವಂತಹ ನನ್ನ ಎಲ್ಲ ಗುರುಗಳನ್ನು ರನ್ಮನದಲ್ಲಿ ಒಂದು ಕ್ಷಣ ನೆನಪಿಸುತ್ತೇನೆ. ಇಂದು ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆಯಲ್ಲಿ 2020-21ನೇ ಸಾಲಿನ ಜಿಲ್ಲೆಯ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ನಾನು ಭಾಜನಾಗಿದ್ದು ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಸಂತೋಷವನ್ನು ಅಥವಾ ಈ ಸಂಭ್ರಮವನ್ನು ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೀದರ್ ಅವರಿಗೆ ಅರ್ಪಿಸುತ್ತೇನೆ. ಜೊತೆಗೆ ಪ್ರೌಢಶಾಲಾ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೂ ಕೂಡ ಅರ್ಪಿಸುತ್ತೇನೆ. ಅಷ್ಟೇ ಅಲ್ಲದೆ ಈ ಒಂದು ಪ್ರಶಸ್ತಿ ಇವತ್ತು ನನಗೆ ದೊರೆಯಬೇಕಾದ್ರೆ ಮೂಲ ಕಾರಣ ನಮ್ಮ ಸರ್ಕಾರಿ ಪ್ರೌಢಶಾಲೆ ನೌಬಾದ್ನ ನನ್ನ ಎಲ್ಲ ಮುದ್ದು ಮಕ್ಕಳಿಗೆ, ಅವರ ಪಾಲಕರಿಗೆ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಅರ್ಪಿಸುತ್ತೇನೆ. ಜೊತೆಗೆ ಈ ಒಂದು ಪ್ರಶಸ್ತಿ ನನಗೆ ಸಿಗಬೇಕಾದ್ರೆ ಮುಖ್ಯ ಕಾರಣ ನನ್ನ ಕುಟುಂಬ, ನನ್ನ ಮನೆಯವರು ಮತ್ತು ನನ್ನ ವಿಶೇಷವಾಗಿ ನನಗೆ ಜನ್ಮ ನೀಡಿದಂತಹ ನನ್ನ ಪಾಲಕರ ಚರಣಗಳಲ್ಲಿ ಅರ್ಪಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಉಸ್ತುವಾರಿ ಸಚಿವರಾದ ಶ್ರೀ ಪ್ರಭು ಚೌಹಾಣ್ ಅವರ ಮಗನಾದ ಪ್ರತೀಕ್ ಪ್ರಭು ಚೌಹಾಣ್ ಅವರು ಪಡೆದಿದ್ದಾರೆ ಎನ್ನಲಾದ ನಕಲಿ ಜಾತಿ ಪ್ರಮಾಣ ಪತ್ರದ ಕುರಿತು ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ವಿಚಾರಣೆ ಜರುಗಿತು. ಪ್ರತೀಕ್ ತಂದೆ ಪ್ರಭು ಚೌಹಾಣ್ ಹಾಗೂ ದೂರುದಾರರಾದ ಧನರಾಜ್ ಮತ್ತು ನಾಮದೇವ್ ಅವರ ಪರವಾಗಿ ಇಬ್ಬರ ಕಡೆಯ ವಕೀಲರು ವಿಚಾರಣೆಯಲ್ಲಿ ಭಾಗವಹಿಸಿದ್ರು. ಸುದೀರ್ಘವಾಗಿ ನಡೆದ ವಿಚಾರಣೆ ಮಾಡಲಾಗಿ ಅಕ್ಟೋಬರ್ 8ಕ್ಕೆ ವಿಚಾರಣೆಯನ್ನು ಮುಂದೂಡಲಾಯಿತು. ಅದೇ ರೀತಿಯಾಗಿ ಅಕ್ಟೋಬರ್ 4ರಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಪ್ರಭು ಚೌಹಾಣ್ ಅವರ ವಿಚಾರಣೆ ಕಲಬುರಗಿಯ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ವಿಚಾರಣೆ ಇದೆ. ಹೀಗಾಗಿ ನ್ಯಾಯಾಲಯದ ವಿಚಾರಣೆ ತೀರ್ಪಿಗಾಗಿ ರಾಜ್ಯದ ಇಡೀ ಜನತೆ ಕಾತುರದಿಂದ ಕಾಯುತ್ತಿದ್ದಾರೆ ಎಂದು ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿ ಅವರು ತಿಳಿಸಿದ್ದಾರೆ. ಸುದ್ದಿ ಸಮಯದಲ್ಲಿ ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಮತ್ತೆ ಸುದ್ದಿ ಸಮಯ ವಾರ್ತೆಗಳಿಗೆ ಸ್ವಾಗತ. 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ನಿಮಿತ್ತ ಔರಾದ್ನ ಪಶು ಆಸ್ಪತ್ರೆಯಲ್ಲಿ ವಿಶ್ವ ರೇಬಿಸ್ ದಿನಾಚರಣೆ ನಿಮಿತ್ತ ಸುಮಾರು 25 ನಾಯಿಗಳಿಗೆ ರೇಬಿಸ್ ಲಸಿಕೆ ನೀಡಲಾಯಿತು. ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಹಾಗೂ ಪಶುಪಾಲನಾ ಮತ್ತು ಪಶುವೈದ್ಯ ಇಲಾಖೆ ವತಿಯಿಂದ ಈ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಪಶು ಆಸ್ಪತ್ರೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ರಾಜ್ಕುಮಾರ್ ಬಿರಾದರ್ ಅವರು ಮಾತನಾಡಿ, ಸುಮಾರು 25 ಸಾಕು ನಾಯಿಗಳಿಗೆ ರೇಬಿಸ್ ಲಸಿಕೆ ನೀಡಲಾಗಿದೆ. ಬಂಗಾರಕುಮಟಾ ಪ್ರೌಢಶಾಲೆಯಲ್ಲಿ ಈ ರೋಗದ ಬಗ್ಗೆ ಅರಿವು ಮೂಡಿಸಿದ್ದೇವೆ. ಎಲ್ಲ ಸಿಬ್ಬಂದಿಗಳು ಸಾಕಷ್ಟು ಸಹಕಾರ ನೀಡಿದ್ದಾರೆ ಎಂದು ತಿಳಿಸಿದರು. ಇದೇ ವೇಳೆ ಡಾಕ್ಟರ್ ಅನಿಲ್ ಕುಮಾರ್ ವಾಘಮಾರೆ, ಡಾಕ್ಟರ್ ಚಂದ್ರಕಾಂತ್, ಡಾಕ್ಟರ್ ಸಂತೋಷ್, ಶಿವರಾಜ್, ರಮೇಶ್, ಜ್ಞಾನದೇವ್, ದೇವಿದಾಸ್ ರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇಂದು ದಿನಾಂಕ 28/9/2021ರಂದು 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಇದರ ಪ್ರಯುಕ್ತ ವಿಶ್ವ ರೇಬೀಸ್ ದಿನ ಅಂತೂ ಇವತ್ತೇ ನಮ್ಮ ಕರ್ನಾಟಕ ತುಂಬ ಎಲ್ಲ ನಮ್ಮ
ಎಲ್ಲ ತಾಲೂಕಾ ಆಸ್ಪತ್ರೆಗಳಲ್ಲಿ ಮಾಡಲು ನಮ್ಮ ನಿರ್ದೇಶಕರು ತಿಳಿಸಿರ್ತಾರೆ. ಅದರ ಪ್ರಯುಕ್ತ ನಾವು ಇವತ್ತು ನಮ್ಮ ಈ ಪಶು ಆಸ್ಪತ್ರೆ ಔರಾದ್ ತಾಲೂಕಾ ಔರಾದ್ ಜಿಲ್ಲಾ ಬೀದರದಲ್ಲಿ ಇಂದು ನಾವು ಈ ರೇಬೀಸ್ ಉಚಿತವಾಗಿ ರೇಬೀಸ್ ಲಸಿಕೆ ಹಾಕುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಈಗ ಸುಮಾರು ನಾವು ಇವತ್ತು ಈಗ ಬೆಳಗ್ಗೆಯಿಂದ ಮಾಡ್ತಾಯಿದ್ದೇವೆ. ಸುಮಾರು ಒಂದು 25 ಬೇರೆ ಬೇರೆ ತಳಿಯ ವಿವಿಧ ತಳಿಗಳ ನಾಯಿಗಳನ್ನು ನಾವು ಸಾಕುವ ಹಾಗೂ ಕೆಲವು ಲೋಕಲ್ ನಾಯಿಗಳನ್ನು ನಾವು ಇವತ್ತೇ ಉಚಿತ ಲಸಿಕೆ ಹಾಕ್ತಾಯಿದ್ದೀವಿ. ಈಗ ಸುಮಾರು 25 ಹಾಕಿದ್ವಿ. ಈಗ ಇನ್ನೂ ಇವತ್ತು ಎಷ್ಟು ಬರುತ್ತೆ ಅದಕ್ಕೆಲ್ಲ ನಾವು ಹಾಕುವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದನ್ನು ನಮ್ಮ ಎಲ್ಲ ಸಿಬ್ಬಂದಿ ನಾವು ಎಲ್ಲ ನಮ್ಮ ಎಲ್ಲ ಕಾಂಟ್ಯಾಕ್ಟ್ಸ್ ಇದ್ದಂಥ ಜನರಲ್ಲಿ ಅವರಿಗಾರು ಕಾಂಟ್ಯಾಕ್ಟ್ ಮಾಡಿ ನಾವು ನಾಯಿಗಳನ್ನು ಔರಾದ್ನಲ್ಲಿ ಎಲ್ಲೆಲ್ಲಿದೆ ಅವ್ರಿಗೆ ಹೇಳಿದ್ವಿ. ಅವ್ರು ಕರೆ ಮಾಡಿ ಹೇಳಿದ್ವಿ. ಅವರು ಸುಮಾರು ಬರ್ತಾ ಇದ್ದಾರೆ. ಈಗ ಸುಮಾರು ಇಲ್ಲಿ ತನಕ ಒಂದು 25 ಮರಿ ನಮ್ಮ ನಾಯಿ ವಿವಿಧ ತಳಿಯ ನಾಯಿಗಳನ್ನು ನಾವು ಲಸಿಕೆ ಹಾಕಿವಿ. ಸೊ ಇನ್ನು ಮುಂದೆ ಕೂಡ ಹಾಕೋದಿದೆ. ಅದೇ ಥರ ಇವತ್ತು ಇದು ರೇಬೀಸ್ ಬಗ್ಗೆ ಅರಿವು ಕಾರ್ಯಕ್ರಮ ಅಂತ ಹೇಳು ಒಂದು ಮಾಡಬೇಕಾಗಿದೆ. ಸೊ ಅದರಲ್ಲಿ ನಾವು ಈ ರೇಬೀಸ್ ಬಗ್ಗೆ ಇದು ಹೇಗಿರುತ್ತೆ, ಇದು ನಾಯಿ ಕಚ್ಚಿದ್ರೆ ಮನುಷ್ಯರಿಗೆ ಬ್ಯಾನಿ ಬರುತ್ತೆ, ಇದು ರೇಬೀಸ್ ಅಂಥೇಳಿ ಈ ಥರ ಒಂದು ಝೂನೋಟಿಕ್ ಡಿಸೀಸ್ ಕಡೆ ನಾವು ಇದರ ಕೂಡ ಒಂದು ಅರಿವು ಕಾರ್ಯಕ್ರಮವೂ ಸಹ ನಾವು ಇವತ್ತು ಇಟ್ಕೊಂಡಿದ್ದೀವಿ. ಇದರ ಬಗ್ಗೆ ನಾವು ಎಲ್ಲ ಸ್ಕೂಲಲ್ಲೆಲ್ಲ ಮಕ್ಕಳಿಗೂ ಇದರ ಬಗ್ಗೆ ಈ ರೇಬೀಸ್ ಏನು ರೋಗ ಇದೆ ಇದರ ಬಗ್ಗೆ ಅವೇರ್ನೆಸ್ಸು ಜನರಲ್ಲಿ ಮೂಡಿಸ್ಬೇಕು, ಮಕ್ಕಳಲ್ಲೆಲ್ಲ ಗೊತ್ತಾಗಬೇಕು. ಮತ್ತು ನಾವು ಸಾಕುವ ಪ್ರಾಣಿ ನಮ್ಮ ಹತ್ರ ಯಾವಾಗಲೂ ನಾವು ಸಾಕುವಂಥ ಭಾಳಷ್ಟು ಜನ ಇದ್ದಾರೆ. ಅವರಿಗೂ ಕೂಡ ಇದರಲ್ಲಿಂದ ಯಾವ ಥರ ಬ್ಯಾನಿ ಬರಬಾರ್ದು ಇದು ರೇಬೀಸ್ ಅಂಥೇಳಿ ನಾವು ಮುಂಜಾಗ್ರತಾ ಕ್ರಮವಾಗಿ ನಾವು ಎಲ್ಲ ಸಾಕುವಂಥ ನಾಯಿ ಸಾಕುವಂಥ ಮಾಲೀಕರನ್ನು ಕರೆಸಿ ಅವರ ನಾಯಿಗಳನ್ನೆಲ್ಲ ನಾವು ಲಸಿಕೆ ಹಾಕ್ತಾಯಿದ್ದೀವಿ. ಇದೊಂದು ಎಲ್ಲ ನಮ್ಮ ಕರ್ನಾಟಕ ರಾಷ್ಟ್ರ ತುಂಬ ಎಲ್ಲ ನಡೀತಂಥ ಕಾರ್ಯಕ್ರಮ ಇದೆ. ಸೊ ಎಲ್ಲ ನಮ್ಮ ಈ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳು ಎಲ್ಲ ನಮ್ಮ ಇವರು ಡಾಕ್ಟರ್ಸು, ಡಾಕ್ಟರ್ ಅನಿಲ್ ಮುದೋಳ್ ಅಂತೇಳಿ ಅನಿಲ್ ವಾಗ್ಮೋರೆ ಮತ್ತು ನಮ್ಮ ಈ ಸಂತೋಷ್ ಡಾಕ್ಟ್ರು ಹಾಗೂ ಡಾಕ್ಟರ್ ಚಂದ್ರಕಾಂತ್ ಹಾಗೂ ನಮ್ಮ ಈ ಪಶು ಆಸ್ಪತ್ರೆ ಎಲ್ಲ ಶಿವರಾಜ್ ಸಿಬ್ಬಂದಿ, ಜ್ಞಾನದೇವು ಹಾಗೂ ರಮೇಶ್, ಆಕಾಶ್ ಎಲ್ಲರೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸುಮಾರು 2 ದಿನದಿಂದ ಅವರೆಲ್ಲ ತಮ್ಮ ಪರಿಚಯಿತರಿದ್ದಂಥ ಮಾಲೀಕರನ್ನು ಸಂಪರ್ಕಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಲು ಅವರೆಲ್ಲ ಕೆಲಸ. ಸರ್ ಏಜ್ ದಿವಸ ಕೊಡ್ತೀರಿ ಸರ್? ಏನು ಸರ್ ಏಜ್ ದಿವಸ ಕೊಡ್ತೀರಿ? ಉಚಿತ ಅಂದರೆ ಇವತ್ತು 1 ದಿನ ಇದೆ ಸರ್. ಮತ್ತೀಗ ಹೆಚ್ಚಕಮ್ಮ ಕೆಲವು ಉಳಿದಿದ್ದು ಅಂದ್ರೆ ಮತ್ತೆ ನಾಳೆ ಬಂದರು. ಬೀದರ್ ನಗರದ ಹೃದಯ ಭಾಗದಲ್ಲಿರುವ ಭಗತ್ ಸಿಂಗ್ ಪುತ್ಥಳಿ ಬರಿ ಎದುರುಗಡೆ ಜಾನಪದ ಕಲಾವಿದರ ಬಳಗದ ಅಧ್ಯಕ್ಷರಾದ ಶ್ರೀ ವಿಜಯಕುಮಾರ್ ಸೋನಾರೆಯವರ ನೇತೃತ್ವದಲ್ಲಿ ವೀರ ಹೋರಾಟಗಾರ ಭಗತ್ ಸಿಂಗ್ ಅವರ 114ನೇ ಜನ್ಮ ದಿನಾಚರಣೆ ಆಚರಣೆ ಮಾಡಲಾಯಿತು. ಭಗತ್ ಸಿಂಗ್ ಅವರು ಈ ದೇಶಕ್ಕಾಗಿ ಮಾಡಿದ ತ್ಯಾಗ ಮತ್ತು ಬಲಿದಾನ ಕುರಿತು ವಿವಿಧ ಮುಖಂಡರು ಸ್ಮರಿಸಿದರು. ಅಲ್ಲದೆ ಭಗತ್ ಸಿಂಗ್ ಅವರ ಜಯಂತಿಯನ್ನು ಇಡೀ ರಾಷ್ಟ್ರದಾದ್ಯಂತ ಸರ್ಕಾರದ ವತಿಯಿಂದ ಆಚರಿಸಬೇಕೆಂದು ಮುಂದಿನ ದಿನಗಳಲ್ಲಿ ಮನವಿ ಸಲ್ಲಿಸಲಾಗುವುದು ಎಂದು ಮುಖಂಡರು ತಿಳಿಸಿದರು. ಇದೇ ವೇಳೆ ಅಂಬಿಗರ ಚೌಡಯ್ಯ ಯುವ ಸೇನೆಯ ಅಧ್ಯಕ್ಷರಾದ ಸುನೀಲ್ ಭಾವಿಕಟ್ಟಿ, ಶಿವಕುಮಾರ್ ಕೊತ್ಮುರಿ, ಪುಂಡಲಿಕ್ ಪಾಟೀಲ್ ಗುಮ್ಮ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಮಸ್ಕಾರ ಬಂಧುಗಳೇ, ಸಮಸ್ತ ಬೀದರ್ ಜನತೆಗೆ ಕ್ರಾಂತಿಕಾರಿ ಭಗತ್ ಸಿಂಗ್ ಜನ್ಮೋತ್ಸವದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳು. ಇಂದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬೀದರ್ ನಗರದಲ್ಲಿ ಭಗತ್ ಸಿಂಗ್ ವೃತ್ತದಲ್ಲಿ ವಿಜಯಕುಮಾರ್ ಸೋನಾರೆ ಅಣ್ಣನವರ ನೇತೃತ್ವದಲ್ಲಿ ಮತ್ತು ಸುನೀಲ್ ಕುಮಾರ್ ಭಾವಿಕಟ್ಟೆ ಅಣ್ಣನವರ ನೇತೃತ್ವದಲ್ಲಿ ಅವರ ಭಗತ್ ಸಿಂಗ್ ಅವರ ಜನ್ಮ ದಿನವನ್ನು ಪುಷ್ಪ ಅಲಂಕಾರದಿಂದ ಮತ್ತು ಪುಷ್ಪ ಚೆಲ್ಲುವ ಮುಖಾಂತರ ಆಚರಿಸಲಾಯಿತು. ಅದೇ ಥರ ಆಚರಿಸಿದ ನಂತರ ವಿಜಯಕುಮಾರ್ ಸೋನಾರೆ ಅಣ್ಣನವರು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿನ ಮಾಡಿಕೊಳ್ತಾರೆ. ಏನಪ್ಪ ಅಂತಂದರೆ ಭಗತ್ ಸಿಂಗ್ ಅವರ ಜಯಂತಿ ದೇಶದಾದ್ಯಂತ ನಡೆಸಬೇಕು ಅಂತ ಮನವಿಯನ್ನು ವಿಜಯಕುಮಾರ್ ಸೋನಾರೆ ಅಣ್ಣವರು ಈ ಮೂಲಕ ಹೇಳಿರುತ್ತಾರೆ. ಅದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಮ್ಮ ವಿಜಯಕುಮಾರ್ ಸೋನಾರೆ ಅಣ್ಣ ಮತ್ತು सुनील भाविकट्टे अण्णानवरा नेतृत्वाದಲ್ಲಿ ನಾವು जिलाधिकारी जो हमें गर्व है, हमारे बीदर जिले पे गर्व है भगत सिंह जी की प्रतिमा यहाँ पे दिखाई हुई है। आज उनके जन्मदिन अवसर पर हम सब एकत्रित हो गए हैं।
मेरे मित्र नारे जी ने बहुत कुछ बताया है। भगत सिंह जन्मदिन के मतलब हमारे देश के लिए कुर्बानी बलिदानी दिए हुए भगत सिंह जी इस देश की आज़ादी के लिए ब्रिटिशों से अपना महायुद्ध करके यानी लड़ के इस मिट्टी के लिए आज़ादी दिलाने के लिए अपना कुर्बान हो चुके भगत सिंह। जो मैं सेंट्रल गवर्नमेंट स्टेट गवर्नमेंट से रिक्वेस्ट करता हूं कि इनके इस दिन ऐसे महान योद्धाओं का जन्मदिन मनाएं। इतना कहते हुए मैं अपने दो बातें समाप्त करता हूं। बोलो भारत माता की। ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಆಯೋಜನೆ ಮಾಡಲಾಗಿತ್ತು. ಜಿಲ್ಲಾ ಸಂಕೀರ್ಣ ನಿರ್ಮಾಣ ಕುರಿತಂತೆ ಶಾಸಕರಾದ ಶ್ರೀ ರಹೀಂ ಖಾನ್ ಹಾಗೂ ಉಸ್ತುವಾರಿ ಸಚಿವರಾದ ಶ್ರೀ ಪ್ರಭು ಚವ್ಹಾಣ್ ಅವರ ಮಧ್ಯೆ ಕೆಲಕಾಲ ಮಾತಿನ ಚಕಮಕಿ ಜರುಗಿತು. ಈ ಹಿಂದೆ ರಿಂಗ್ ರಸ್ತೆಯಲ್ಲಿ ಜಿಲ್ಲಾ ಸಂಕೀರ್ಣ ನಿರ್ಮಾಣ ಮಾಡಲು ಈಶ್ವರ್ ಖಂಡ್ರೆ ಅವರ ಸಂದರ್ಭದಲ್ಲಿ ಭೂಮಿ ಪೂಜೆ ಮಾಡಲು ನಿರ್ಧರಿಸಲಾಗಿತ್ತು. ಆದರೆ ಭಗವಂತ್ ಖೂಬಾ ಹಾಗೂ ಮಲ್ಕಾಪುರ್ ಇನ್ನಿತರ ಮುಖಂಡರು ಸದ್ಯ ಇರುವ ಸ್ಥಳದಲ್ಲಿ ನಿರ್ಮಾಣ ಮಾಡಬೇಕೆಂದು ತಿಳಿಸಿದ್ದರಿಂದ ಕಾರ್ಯ ಸ್ಥಗಿತಗೊಂಡಿತ್ತು ಎಂದು ರಹೀಂ ಖಾನ್ ಅವರು ತಿಳಿಸಿದರು. ಈ ಮಧ್ಯೆ ಪ್ರವೇಶಿಸಿದ ಪ್ರಭು ಚವ್ಹಾಣ್ ಅವರು ರೇಷ್ಮೆ ಇಲಾಖೆ ಹತ್ತಿರ ನಿರ್ಮಿಸಿದರೆ ಎಲ್ಲ ತಾಲೂಕದವರಿಗೂ ಬಂದು ಹೋಗಲು ಅನುಕೂಲವಾಗುತ್ತದೆ, ಅಲ್ಲೇ ನಿರ್ಮಿಸುವುದಾಗಿ ಸ್ಪಷ್ಟಪಡಿಸಿದರು. ಬನ್ನಿ ಮಾತಿನ ಚಕಮಕಿ ನೋಡ್ಕೊಂಡು ಬರೋಣ. क्लैरिफिकेशन देना जरूरी है। लास्ट एक साल इलेक्शन आए तो 6 महीने जब सिद्धरामैया जी उद्घाटन किए उसको और उसको रोकने में हमारे बिदर के अभी मिनिस्टर है एमपी साहब, ओपन बोल रहा हूँ, आप पूछ सकते हैं ओपन उनको। एमपी साहब का कहना था कि ईश्वर जी डिस्ट्रिक्ट इंचार्ज मिनिस्टर थे, उन्होंने रिंग रोड पे ऑलरेडी उद्घाटन पूजा होने वाली थी, 2 दिन पहले पूजा हुई थी। टीचर नहीं ज्यादा हो गया। आप क्या बोल रहे हैं कि क्यों नहीं बना बोल के रोकने में हमारे एमपी साहब आए, आप पूछ सकते हैं मलकापुर साहब आए, वो लोगों का कई डिमांड किया क्या था, डीसी ऑफिस में होने वहीं पे होना उनको स्ट्राइक किए। प्रूफ है भाई, क्या होना क्यों नहीं बनाया? सुनो उनका डिमांड था ना, क्यों नहीं बनाया? आपके लोग बनाने नहीं दिए, इसमें एमपी साहब मलकापुर साहब बनाने नहीं दिए। क्या बोल के वो रिंग रोड पे थे, नीचे गुरुनानक रिंग रोड पे ईश्वर साहब डिस्ट्रिक्ट इंचार्ज मिनिस्टर थे, हम पैसा लाके वहां पे बनाना चाह रहे थे, ये लोग बोले थे यहीं पे बनाना, कहां पे? डीसी ऑफिस में। उसके वजह से रुक गया है। क्यों नहीं बना उसका डिलीवरेशन ऐसा नहीं। एमपी साहब से पूछ सकते हैं, मैं किसी को नहीं पूछता, मैं नहीं बनाता हूं। ये काम होने वाला है, सरकार में काम होना है। अभी क्या है, अभी 100 करोड़ रुपए का बनाना क्या भोग बनेगा? हो क्या भोग बनेगा? पूजा करे, काम नहीं करूंगा। प्रभु जवान काम करते हैं, सुर माता वाला, उसके लिए अभी ऐसा टाइम हो रहा है क्योंकि ये रहीम खान बोल अब क्या कहूँ। अब मैं ऐसा बहुत बोलता हूँ, बोलने बहुत आदत है, उसके लिए नहीं बोलता। अभी मेरा आपको विनंती है, बिदर की महाजनता को, अब जनता मेरा कोई इसमें नहीं है, आप वहीं बनाइए। वहाँ क्यों नहीं बना? जगह कम है, 2 एकड़ में नहीं होना। मेरा क्या है, 5-6 एकड़ में बढ़िया बने, जिला पंचायत में वहाँ बने, वहाँ नहीं वहाँ कैसे उधर हुमनाबाद नजीक है, बसोगंदा नजीक है, औराद नजीक है, भालकी नजीक है, उधर से बिदर से रिंग रोड कलबुर्गी है, एयरपोर्ट है, उधर इंडस्ट्री है, क्या है मैं नहीं सुनता तुमको साहब, रात भर नहीं सुनता साहब, मैं रात भर नहीं सुनता। सुनो उसके लिए अब आप बैठो ऐसा नहीं, मैं चाहता हूँ एक ठीक नहीं आप मैं अध्यक्ष इसलिए मैं पिनाई और बिदर के हित में विकास में सरकार काम कर रही है। हमारे राज्य के मुख्यमंत्री बसवराज बोम्मई जी काम कर रहे हैं। टीचर का हो, रईत का हो, गरीब का हो, सभी का उनका विकास होना चाहिए। यही हमारा संकल्प है, यही हमारा उद्देश्य है, यही हमारा नारा है। इसलिए मुझे हैदराबाद जाना है और एक बात करना, आमने सामने बात करेंगे। देखिए यहाँ पे प्रभु चव्हाण जी को कंफ्यूज हुआ है, वहाँ पे लैंड नहीं है बोल रहे हैं, वहाँ पे 2.5 एकड़ म्यूनसिपालिटी की 2.5 एकड़ डीसी ऑफिस की जगह है,
2.5 एकड़ म्यूनसिपालिटी की जमीन है, हम दोनों लिए। कोई भी नहीं कह रहा, पेपर नहीं मिला, चलो मैं जाता हूँ, ऐसा करेंगे आप तो सुनिए, यहाँ किसी भी कागज मत करिए। आप क्यों निकाले? आप निकाले, मैंने निकाला, कभी भी डीसी ऑफिस की बात मैंने निकाला। आपका हमारा कोई भेदभाव नहीं है। वहाँ पे ब्रिम्स हॉस्पिटल कितने, 1 एकड़ में ब्रिम्स हॉस्पिटल बना है। यहाँ पे 2.5 एकड़ जमीन डीसी ऑफिस की है, 2.5 एकड़ म्यूनसिपालिटी की है। इनके पास 1 रुपया नहीं है। पूछा करते बोले खाली पैसा रखो, उसके बाद कुछ जो हालांकि हमें नहीं मानना चाहिए। मैं ये बात को नहीं मानना चाहिए कि मेरा जो स्टैंड है डीसी ऑफिस नहीं बनना बोल के, फिर भी मैं एग्री कर रहा हूँ। बगैर पैसे के ना पूजा जाता है, पूजा जाने से नहीं चलता काम। पैसा पहले सेंक्शन करा के गवर्नमेंट से पैसा लाइए, पैसा नहीं है। मैं पूजा बोला ही नहीं, पहले पैसा लाऊंगा बाद में पूजा करूंगा। आप तो फंस गए, चलो ओके। भारत माता की, भारत माता की। पहले पैसा लाऊंगा बाद में पूजा करूंगा, ओके ना? डन डन। ये भगवान है, भगवान के सामने बोलो उठो उठो, भगवान है। अब उठो, आप उठो, आप कोई बोले ना। ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಬ್ಬು ಬೆಳೆಗಾರರಿಂದ ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆ, ನಮ್ಮ ಕಾರ್ಖಾನೆಗೆ ನಾವು ಬೀಗ ಜಡಿದು ವಸೂಲಿ ಮಾಡುತ್ತೇವೆ ಎಂದ ರೈತರು, ಪೊಲೀಸರು ಮತ್ತು ರೈತರ ಮಧ್ಯೆ ಮಾತಿನ ಚಕಮಕಿ. ಭಾರತ್ ವಿದ್ಯಾರ್ಥಿ ಫೆಡರೇಷನ್ ವತಿಯಿಂದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಭಗತ್ ಸಿಂಗ್ ಅವರ 114ನೇ ಜನ್ಮ ದಿನಾಚರಣೆ. ಚಿಕ್ಕ ವಯಸ್ಸಿನಲ್ಲಿ ದೇಶಕ್ಕಾಗಿ ಭಗತ್ ಸಿಂಗ್ ಹೋರಾಡಿದ್ರು ಶ್ರೀ ವಿಜಯ್ ಸಿಂಗ್. ಸರ್ಕಾರಿ ನೌಕರ ಭವನದಲ್ಲಿ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ. ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ. ಗುರುವಿಗೆ ಸಮಾಜದಲ್ಲಿ ಬಹುದೊಡ್ಡ ಸ್ಥಾನವಿದೆ, ಪ್ರಭು ಚೌಹಾಣ್. ಪ್ರತ್ಯೇಕ ತಂದೆ ಪ್ರಭು ಚೌಹಾಣ್ ಅವರ ನಕಲಿ ಜಾತಿ ಪ್ರಮಾಣ ಪತ್ರ ಕುರಿತು ಇಂದು ನಡೆದ ವಿಚಾರಣೆ ಮತ್ತೆ ಅಕ್ಟೋಬರ್ 8ಕ್ಕೆ ಮುಂದೂಡಿಕೆ. ಫಲಿತಾಂಶಕ್ಕಾಗಿ ರಾಜ್ಯದ ಜನತೆ ಆತುರದಿಂದ ಕಾಯುತ್ತಿದ್ದಾರೆ ಶ್ರೀ ರವೀಂದ್ರ ಸ್ವಾಮಿ. ಔರಾದ್ ಪಶು ಆಸ್ಪತ್ರೆಯಲ್ಲಿ ವಿಶ್ವ ರೇಬಿಸ್ ದಿನಾಚರಣೆ ನಿಮಿತ್ತ ಉಚಿತ ರೇಬಿಸ್ ಲಸಿಕಾ ಕಾರ್ಯಕ್ರಮ ಹಾಗೂ ರೇಬಿಸ್ ಜಾಗೃತಿ ಶಿಬಿರ ಆಯೋಜನೆ. 25 ನಾಯಿಗಳಿಗೆ ಲಸಿಕೆ ನೀಡಲಾಗಿದೆ. ಡಾಕ್ಟರ್ ರಾಜ್ಕುಮಾರ್. ಬೀದರ್ ನಗರದ ಭಗತ್ ಸಿಂಗ್ ವೃತ್ತದಲ್ಲಿ ಭಗತ್ ಸಿಂಗ್ ಅವರ 114ನೇ ಜನ್ಮದಿನ ಆಚರಣೆ. ವಿಜಯಕುಮಾರ್ ಸೋನಾರೆ ನೇತೃತ್ವದಲ್ಲಿ ಭಗತ್ ಸಿಂಗ್ ಪುತ್ಥಳಿಗೆ ಪುಷ್ಪ ನಮನ. ಜಿಲ್ಲಾ ಸಂಕೀರ್ಣ ನಿರ್ಮಾಣ ವಿಷಯದಲ್ಲಿ ಶಿಕ್ಷಕರ ದಿನಾಚರಣೆ ವೇದಿಕೆ ಮೇಲೆ ಶಾಸಕ ರಹೀಂ ಖಾನ್ ಮತ್ತು ಮಂತ್ರಿ ಪ್ರಭು ಚೌಹಾಣ್ ಅವರ ಮಧ್ಯೆ ಮಾತಿನ ಚಕಮಕಿ. ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ನಿರ್ಮಾಣ ಮಾಡುವುದಾಗಿ ಚೌಹಾಣ್ ಅವರಿಂದ ಸ್ಪಷ್ಟನೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.